ಎಂಜಿನಿಯರ್ಗೆ 11,83,00,000 ವಂಚನೆ ಆದಂತಹ ಸುದ್ದಿ. ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ಕೋಟಿ ವಂಚನೆ ಆಗಿದೆ. ವಿಜಯ್ ಕುಮಾರ್ ವಂಚನೆಗೆ ಒಳಗಾದ ಎಂಜಿನಿಯರ್. ನಿಮ್ಮ ಆಧಾರ್ ಕಾರ್ಡ್ ಮನಿ ಲಾಂಡ್ರಿಂಗ್ ನಲ್ಲಿ ಬಳಕೆ ಆಗಿದೆ. ಮುಂಬೈನ ಕೊಲಾಬಾದಲ್ಲಿ ನಿಮ್ಮ ವಿರುದ್ಧ ಕೇಸ್ ದಾಖಲಾಗಿದೆ. ನಾವು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಅಂತ ಬೆದರಿಕೆ ಹಾಕಿದ್ದಾರೆ. ಮನಿ ಲಾಂಡ್ರಿಂಗ್ ನಲ್ಲಿ 6 ಕೋಟಿ ವಂಚನೆ ಅಂತ ಬೆದರಿಕೆ ಹಾಕಿದ್ದಾರೆ. ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ. ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಬೆದರಿಕೆ ಹಾಕಲಾಗಿದೆ. ಹಂತವಾಗಿ ಹಣ ಕಳುಹಿಸಿಕೊಂಡಿರುವಂತಹ ಆರೋಪಿಗಳು, ಅದು 11,83,00,000 ಹಣ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಡಿಜಿಟಲ್ ಅರೆಸ್ಟ್? ಯಾವ ರೀತಿ ಮೋಸ ಮಾಡಲಾಯಿತು? ಏನ್ ಹೇಳ್ತಾರೆ ವಿಜಯ್ ಕುಮಾರ್ ಈಗ? ಖಂಡಿತವಾಗಿ ವೀಣಾ, ಪೊಲೀಸರು ಎಷ್ಟೇ ಅವೇರ್ನೆಸ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾನೆ ಇದ್ದಾರೆ. ಆದ್ರೂ ಕೂಡ ಈ ಡಿಜಿಟಲ್ ಅರೆಸ್ಟ್ ವಂಚನೆಗೆ ಒಳಗಾಗುವವರ ಸಂಖ್ಯೆ ಮಾತ್ರ ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇಲ್ಲ. ಇದೀಗ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರು 11,83,00,000 ಹಣ ಕಳಿಸ್ಕೊಂಡಿರುವಂತದ್ದು. ಈ ವಿಜಯ್ ಕುಮಾರ್ ಅವರು ಅವ್ರಿಗೆ ಒಂದು ದಿನ ಮೊಬೈಲ್ಗೆ ಕಾಲ್ ಬರುತ್ತೆ. ಕಾಲ್ ಬಂದ ಕೂಡಲೇ ಅವರು ನಾವು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಅಂತ ಹೇಳಿ, ನಿಮ್ಮ ಆಧಾರ್ ಕಾರ್ಡ್ ಮನಿ ಲಾಂಡ್ರಿಂಗ್ ನಲ್ಲಿ ಬಳಕೆಯಾಗಿದೆ, ನೀವು ಇದರಲ್ಲಿ 6 ಕೋಟಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಹೇಳಿ ಅವ್ರ ಮೇಲೆ 9 ಬಾರಿ ಹಂತವಾಗಿ 11,83,00,000 ಹಣ ಅವರಿಂದ ಹಾಕ್ಸ್ಕೊಂಡಿರೋದು. ಅಷ್ಟೇ ಅಲ್ಲ, ಆ ವ್ಯಕ್ತಿಗೆ ಇಡೀ ದಿನ ಅಂದ್ರೆ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಕಾಲ್ ಮಾಡುವ ಮುಖಾಂತರ ಆತ ಏನೇನ್ ಮಾಡ್ತಿದ್ದ, ನಾವು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು, ನೀವು ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ನಮ್ಗೆ ಹೇಳೇ ಮಾಡ್ಬೇಕು, ಈ ರೀತಿಯಾಗಿ ಮೊಬೈಲ್ ನಲ್ಲೇ ಆತನನ್ನ ಇಡೀ ಮನೆಯಲ್ಲಿ ಇಡೀ ದಿನ ಕೂರಿಸಿ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಅವರ ಬಳಿ 11,83,00,000 ಹಣ ಅವರ ಖಾತೆಗೆ RTGS ಅನ್ನ ಮಾಡಿಸ್ಕೊಂಡಿರುವಂತದ್ದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಘಟನೆ ಸಂಬಂಧ ಈಶಾನ್ಯ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಸಿಟಿ ರವಿ ಕೇಸ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವಿರೋಧಿಗಳನ್ನ ಸದೆ ಬಡಿಯೋದಿಕ್ಕೆ ಕಾಂಗ್ರೆಸ್ ಯತ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ HDK. ಪೊಲೀಸ್ ಗೌರವವನ್ನ ಮಣ್ಣು ಪಾಲು ಮಾಡಿದ್ದಾರೆ. ಪೊಲೀಸರಿಗೆ ಸೂಚನೆ ನೀಡಿ ಕಾನೂನು ಬಾಹಿರ ಕೆಲಸ ಮಾಡಿಸಿದ್ದಾರೆ. ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿದ್ದೇನೆ, ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ. ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿಯಲ್ಲಿ ರಾಜಕಾರಣ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲಿ ಒಂದು ವಿಶೇಷವಾದಂಥ ಗೌರವಿತವಾದಂಥ ಸ್ಥಾನ ಇತ್ತು. ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ದೇಶದಲ್ಲೇ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು, ಆ ಗೌರವವನ್ನು ಮಣ್ಣಪಾಲು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡಲ್ಲ. ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ, ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ. ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು, ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಸದೆ ಬಡಿಬೇಕು ಅಂತ ಹೇಳಿ ಈ ರೀತಿಯ ದುರುಪಯೋಗ, ಈ ರೀತಿಯ ಇನ್ನು ಪೊಲೀಸರ ನಡೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಗರಂ ಆಗಿದ್ದಾರೆ. ಚಾಟಿ ಬೀಸಿದ್ದಾರೆ. ಸದನದಲ್ಲಿ ಸಿಟಿ ರವಿ ನಿಂದಿಸಿದ್ದು ಫೇಕ್ ಅಂತ ಹೇಳಿದ್ದಾರೆ ಬಸವರಾಜ ಹೊರಟ್ಟಿ. ಸದನ ಮುಂದೂಡಿದಾಗ ವಿಡಿಯೋ ದಾಖಲಾಗಿಲ್ಲ, ಯಾರೋ ವಿಡಿಯೋ ಫೇಕ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ನಿಂದನೆ ನಮ್ಮ ರೂಲಿಂಗ್ಗೆ ಬರಲ್ಲ. ಬೆಂಗಳೂರಿನಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಬೆಳಗಾವಿ ಪೊಲೀಸರ ವಿರುದ್ಧ ಗರಂ ಆಗಿದ್ದಾರೆ ಸಭಾಪತಿ. ಮೇಳ ಬರೀತಾರ, ಕೋರ್ಟಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಏನೋ ನಮ್ಗೆ ಏನು ಸಂಬಂಧ ಹೇಳೋದು. ನನಗೇನಂದ್ರೆ ನಮ್ಮ ಸದನದಲ್ಲಿ
ಏನಾದರೂ ಘಟನೆಗಳಾಗಿದೆ ನಮ್ಮ ಸನ್ನಿಹ ರಿಸ್ಟ್ರಿಕ್ಟೆಡ್ನು ನಮ್ಮ ವಿಧಾನ ಪರಿಷತ್ ನಾನು ಬರ್ದಾಗ ಹೇಳ್ತೀನಿ ಅವ್ರಿಗೆ ಅವರು ನನ್ನ ಕೇಳುವಂಥ ಅಧಿಕಾರ ಇಲ್ಲ ಅವ್ರಿಗೆ. ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು. ಹಂಗೆ ಅವ್ರು ಕೇಳಿದ್ರೆ ತಪ್ಪದು, ಕೇಳಕ್ಕೆ ಬರೋದಿಲ್ಲ, ಕೇಳಬಾರ್ದು ಅವರು. ಅವ್ರವ್ರು ಬೇಕಾದ್ರೆ ನೋಟಿಸ್ ಕೊಟ್ಕೊಳ್ಳಿ ಅವರು. ಕೆಳಗಿನ ಮಣ್ಣಿನ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ನಮ್ಮಲ್ಲೇ ಇವು ಯಾರು ನಮ್ಮ ಶಂಕರಮೂರ್ತಿ ಅವ್ರ ಮಗ ಅರುಣ ಮತ್ತು ಇವರು ಯಾರು ರವಿಕುಮಾರ್ ಬಂದು ಅವರು ನಮಗೆ ಹಿಂಗೆ ಆಗತ್ತೆ ಕೊಟ್ಟರೆ ಅದನ್ನು ನಾನು ಆಗಲೇ ಸೆಕ್ರೆಟರಿ ಬರ್ದೀನಿ. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡೆದು ಕಡತ ಮಂಡಿಸಿ ಮುಂದಿನ ಕ್ರಮಕ್ಕೆ ಬರ್ದೀನಿ. ಆ ಕಡತ ಬಂದ ನಂತರ ಮುಚ್ಚ ವಿಚಾರ ಮಾಡ್ತೀನಿ. ಆಗಲೇ ನನಗೆ ಕೊಟ್ಟಾಗ ನಾವೇನು ಮಾಡ್ಬೇಕಂದ್ರೆ ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ, ಅದ್ರ ಮೇಲೆ ನಮ್ಮ ಅಂದ್ರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡಬೇಕಾದ್ರೆ ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ನಮ್ಮ ಹೊಸಿಗೆ ಅವ್ರ ಹೊರಗೆ ಕಂಪ್ಲೇಂಟ್ ಕೊಟ್ಟದ್ದು, ಆ ಹೆಣ್ಮಗಳು ಬೈದಿದ್ದು, ಅವ್ರು ಪೊಲೀಸ್ ಅರೆಸ್ಟ್ ಮಾಡಿದ್ದು ನಮಗೇನು ಸಂಬಂಧ ಇಲ್ಲ. ಅದು ನಮ್ಮ ರೂಲಿಂಗಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಬೇರೆ ಕಂಪ್ಲೇಂಟ್ ಕೊಟ್ಟಾರ, ಬೇರೆ ಕಂಪ್ಲೇಂಟ್ ಮೇಲೆ ಅದು ಡೆವಲಪ್ಮೆಂಟ್ ಆಗಿದೆ. ನಮ್ಮ ರೂಲಿಂಗ್ ಅದಕ್ಕೇನು ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ ವಿಷಯ ಅದು. ಅವ್ರನ್ನೇನಂದ್ರೆ ಯಾರಿಗ ಹೆಣ್ಮಗಳಿಗೆ ಬೈದ ಅಂತ ಹೇಳ್ಕೊಂಡೇಳಿ ಅವರು ಕಂಪ್ಲೇಂಟ್ ಕೊಟ್ಟಾರ. ಆ ಕಂಪ್ಲೇಂಟ್ ಮೇಲೆ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡ್ಯಾರ. ಅದು ನಮ್ಮ ಇದಕ್ಕೆ ಅದು ಸಂಬಂಧ ಇಲ್ಲ. ಒಂದೇನು ಇನ್ನು CT ರವಿ ಬಹಿರಂಗ ಕ್ಷಮೆ ಕೇಳಿದ್ರೆ ಎಲ್ಲಾ ಮುಗಿಯತ್ತೆ. ಯಾವುದೇ ಹೆಣ್ಣು ಮಕ್ಕಳಿಗೆ ಆ ಪದ ಬಳಸಬಾರದು, ಇದು ಬಿಜೆಪಿಯ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಸಚಿವ MB ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. CT ರವಿ ವಿಡಿಯೋ ಫೇಕ್ ಎಂಬ ಬಸವರಾಜ ಹೊರಟ್ಟಿ ಅವರ ಹೇಳಿಕೆ ಏನಿದೆ ಅದರ ಬಗ್ಗೆಯೂ ಕೂಡ MB ಪಾಟೀಲ್ ಅವರು ಮಾತನಾಡ್ತಾರೆ. ಹೊರಟ್ಟಿ ಹೇಳಿಕೆ ಮೇಲೆ ನಾನು ಯಾವುದೇ ರಿಯಾಕ್ಟ್ ಮಾತನಾಡಲ್ಲ ಅಂತ ಸಚಿವ MB ಪಾಟೀಲ್ ಅವರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಲ್ಲ. ಆದರೆ ಒಂದು ಸತ್ಯ, ಇವತ್ತು ದಿವಸ ಇವತ್ತು ಯಾರೂ ಒಬ್ಬರು ಹೆಣ್ಮಗಳು ಇವತ್ತು ಏನು BJPಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ CT ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತಿನ ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ ಅಂತ ಯಾರಾದರೂ ಹೇಳೋಕ್ಕೆ ಸಾಧ್ಯ ಇದೆಯಾ? ನೀವು ವಿಚಾರ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.